ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದಿದ್ದರೆ ನಾವೆಲ್ಲ ಯಾರೂ ಇಲ್ಲ ಇಲ್ಲಿ. ಸೋಂಬೇರಿತನವನ್ನು ಬಿಡಿ, ದೇಶವನ್ನು ಕಟ್ಟಿ, ಸಂಘಟನೆಯನ್ನು ಕಟ್ಟಿ ದೇಶವನ್ನು ಆಳಬೇಕು. ಇದು ಬಾಬಾ ಸಾಹೇಬರ ಉದ್ದೇಶ. ಇದು ನಮ್ಮ ಸಮುದಾಯದ ಬೆಳವಣಿಗೆಗೆ ನಾನು ಎಂದಿಗೂ 24x7 ದುಡಿತಾ ಇರ್ತೇನೆ. ಎಲ್ರಿಗೂ ನಮ್ಮ ದೇಶದಲ್ಲಿ ಅಲ್ಲದೆ ಇಡೀ ವಿಶ್ವದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ಆಚರಣೆ ಮಾಡ್ತಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಹಿಂದೂಗಳು ಮಾತ್ರ ಹಲವಾರು ಸಂಘಟನೆಗಳು, ಹಿಂದೂ ಸಂಘಟನೆಗಳು ಇರ್ಬೋದು, ಅವರೇ ನಮ್ಮನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೆಗ್ಲೆಕ್ಟ್ ಮಾಡೋದು. ಆದರೆ ಇಡೀ ವಿಶ್ವದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಆಚರಣೆ ಮಾಡ್ತಾರೆ, ವಿಶ್ವದಂತ ಇದು ಮಾಡ್ತಾರೆ, ಹಬ್ಬ ಮಾಡ್ತಾರೆ. ನಾವೆಲ್ಲ ಸೇರಿ ದಲಿತರೆಲ್ಲ ಸೇರಿ ಹಬ್ಬ ಮಾಡ್ತೀವಿ. ಆದರೆ ಈ ಹಿಂದೂಗಳು ಮಾತ್ರ ನಮ್ಮ ವಿರೋಧ ಮಾಡ್ತಾರೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತರು ಒಂದೇ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧ ಮಾಡ್ತಾರೆ. ಸಂವಿಧಾನ ಬರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವಾಗ ಹಕ್ಕು ಈ ಮೈಕ್ ಇಟ್ಕೊಂಡಿದ್ದೀವಿ ಅಂದರೆ, ಈ ಮೈಕ್ ಹಿಡಿದಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರೇ ಕಾರಣ. ಈ ಶಾಲ್ ಹಾಕ್ಕೊಂಡಿದ್ದೀವಿ ಅಂದರೆ, ಈ ಶಾಲ್ ಹಾಕ್ಕೊಂಡಿದ್ದೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ನಾವು ಶೂ ಹಾಕ್ತೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಈ ವಾಚ್ ಹಾಕಿ ದಲಿತರು ಓಡಾಡ್ತಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದಿದ್ದರೆ ನಾವೆಲ್ಲ ಯಾರೂ ಇಲ್ಲ ಇಲ್ಲಿ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ತಲೆ ಬಾಗಿಸ್ತೀವಿ, ಧನ್ಯವಾದ ಹೇಳ್ತೀವಿ. ಸಾಹೇಬರಿಗೆ ಪೂಜೆ ಮಾಡ್ತೀವಿ, ದಿನನಿತ್ಯ ಪೂಜೆ ಮಾಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಅದೇ ರೀತಿ ನಾವು ನೋಡ್ಕೋತೀವಿ. ಎಲ್ಲಿ ಅನ್ಯಾಯ ನಡೆಯುತ್ತದೋ ಆ ಅನ್ಯಾಯಗಳಿಗೆ ನಾವೆಲ್ಲ ಕೂಗೆತ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಜೈ ಭೀಮ್, ಜೈ ಸಂವಿಧಾನ. ನನ್ನ ಹೆಸರು ದಲಿತ್ ತ್ಯಾಗರಾಜ್ ಅಂತ. ಆತ್ಮೀಯ ಬಂಧುಗಳೇ, ನಗರ ನಾಗರಿಕರೇ, ಇವತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಹುಟ್ಟುಹಬ್ಬದ ಕಾರ್ಯಕ್ರಮ ನಮ್ಮ ಭಾರತ ದೇಶದಲ್ಲಿ ಮೂಲೆ ಮೂಲೆಗೂ ಆಚರಣೆ ಮಾಡ್ತಾಯಿದ್ದಾರೆ. ಆದರೆ ಈ ನಡುವೆ ಏನಾಗಿದೆ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನ ಅಡಿಯಲ್ಲಿ ಯಾರು ಬದುಕಬೇಕೋ ಅವರು ಬದುಕ್ತಾ ಇಲ್ಲ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಿಯಮಗಳು, ನೀತಿಗಳು, ಹಕ್ಕುಗಳು ನೀಡಿರೋದು ದಲಿತರುಗಳು ಶೋಷಿತ ಒಳಗಾದ ನಾವು ಮುಂದೆ ಬರಬೇಕು, ಆಡಳಿತ ಅಧಿಕಾರಿಗೆ ಬರಬೇಕು, ರಾಜ್ಯವನ್ನು ಆಳಬೇಕಂತ ಕನಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿದ್ದು. ಆದರೆ ಇವತ್ತಿನ ದಿವಸ ಎಡಗೈ ಬಲಗೈ ಎಂದು ರಾಜಕೀಯ ಕುತಂತ್ರಗಳಿಂದ, ಮನವಾದಿಗಳು ಕುತಂತ್ರಗಳಿಂದ ನಮ್ಮನ್ನು ಒಡೆದು ಆಳಬೇಕಂತ ಅವ್ರ ಉದ್ದೇಶಗಳಿತ್ತು. ಆದರೆ ಅದು ಒಡೆದಿದ್ದಾರೆ. ಅವರ ಕನಸು ಈಗ ನೆನಸಾಗಿದೆ. ಬಹುಸಂಖ್ಯಾತರಾದ ದಲಿತರುಗಳು ನಾವು ಸಣ್ಣ ಸಣ್ಣ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಮಾಡಿಕೊಂಡು ರಾಜ್ಯ ಅಧಿಕಾರಕ್ಕೆ ಬರೋಕ್ಕೆ ಮುಂದಾಯ್ತಿಲ್ಲ. ಒಂದು ಸಣ್ಣ ಹಿರಿಯ ಕಥೆ ಇದೆ. ಒಂದು ರಾಜ ಇದ್ದಂತೆ ಊರಲ್ಲಿ. ಆ ರಾಜ ಇರುವಾಗ ಇನ್ನೊಬ್ಬರು ರಾಜ ಭೇಟಿ ಮಾಡಿದ್ನಂತೆ. ಆಗ ಅವ್ರ ಊರಿಗೆ ಹೋದಾಗ ಅವನು ಹೇಳಿದಂತೆ, ಹೋಗಿ ನಮ್ಮ ಊರೆಲ್ಲ ಸುತ್ತಾಡ್ಕೊಂಡು ಬನ್ನಿ ಹೇಗಿದೆ ಅಂತ. ಆಗ ಅವನು ಹೋಗಿ ಊರೆಲ್ಲ ಸುತ್ತಾಡ್ಕೊಂಡು ಬಂದ್ರಂತೆ. ಬಂದ ನಂತರ ಮತ್ತೆ ಕೇಳಿದ್ರಂತೆ ಹೇಗಿದೆ ಅಂತ. ಆಗ ಅವ್ರು ಹೇಳಿದ್ರಂತೆ, ಈ ಪ್ರಾಣಿಗಳ ವಿಚಾರವಾಗಿ ಸಿಂಹದ ಜೊತೆ ಇದೆ, ಆನೆ ಜೊತೆಗಿದೆ, ಈ ಥರ ಒಂದೊಂದು ಪ್ರಾಣಿನೂ ಅವ್ರ ಜೊತೆಗೆ ಚೆನ್ನಾಗಿದೆ. ಈ ನಾಯಿ ಇದೆಲ್ಲ, ನಾಯಿ ಮಾತ್ರ ನನ್ನ ನೋಡಿ ಬೊಗಳ್ತು. ಅಂದರೆ ನಮ್ಮವರು ನಮ್ಮನ್ನು ನೋಡಿದ್ರೆ ಬೊಗಳೋದು. ಈ ರೀತಿ ಉದ್ದೇಶಗಳಲ್ಲಿ ನಮ್ಮನ್ನು ಇಟ್ಟಿದ್ದಾರೆ. ನಮ್ಮವರು ಅರ್ಥ ಮಾಡ್ಕೊತಿಲ್ಲ. ನಾವು ಒಟ್ಟು ಕೊಡೋ ಪ್ರಯತ್ನ ಮಾಡಬೇಕು. ಆದರೆ ನಮ್ಮವ್ರು ನಮ್ಮನ್ನ ನೋಡಿನ ಬೊಗಳೋದು. ಇದನ್ನು ಬಿಡಬೇಕು. ಬಿಟ್ಟು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ದೇಶ ಏನಿದೆ, ರಾಜ ಆಡಳಿತಕ್ಕೆ ಬರಬೇಕು, ರಾಜ ಅಧಿಕಾರಕ್ಕೆ ಬರಬೇಕು. ಈ ಒಡೆದು ಆಳುವ ಎಡಗೈ ಬಲಗೈ
ಏನಿದೆ ಇದನ್ನು ನಿಯಮ ನೀತಿಗಳು, ಯಾಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಇದರಿಂದ ಯಾರಿಗೆ ಲಾಭ? ಈಗ ಎಡಗೈ ಬಡಗೈ ಆದ ನಂತರ ಹೆಂಗೆ ಬರ್ತಾರ ನೀವು ಆಡಳಿತ ಅಧಿಕಾರಿಗಳಿಗೆ? ಹೊಡೆದು ಬಿಟ್ರಲ್ಲ, ಮುಂಚೆನೇ ಬರೋದು ಕಷ್ಟ. ದಲಿತರು ಸಿ ಎಮ್ ಆಗ್ಬೇಕು, ದಲಿತರು ಸಿ ಎಮ್ ಆಗ್ಬೇಕಂತ ಇದ್ರಿ, ಈಗ ಎಡಗೈ ಬಲಗೈ ಆಗಿದ್ರ, ಈಗ ಯಾರನ್ನ ಸಿ ಎಮ್ ಮಾಡ್ಬೇಕು ಹೊರಟಿದ್ರ? ಹೆಂಗಾಗತ್ತೆ? ಒಟ್ಟು ಕೂಡಬೇಕು. ನಾವು ಒಟ್ಟು ಕೂಡಿದ್ರೆ ಮಾತ್ರ ರಾಜ್ಯನ ಆಳೋಕ್ಕೆ ಸಾಧ್ಯ, ಇಲ್ಲದ ಅಸಾಧ್ಯ. ಇದನ್ನು ನೋಡಿ, ಈಗ ಯಾವುದಾವುದೋ ಸಮಸ್ಯೆಗಳು ಉಂಟಾಯ್ತಾ ಇದೆ, ಯೋಜನೆಗಳಲ್ಲಿ ತಂದು ನಮ್ಮನ್ನು ಹೊಡಿತಾ ಇದ್ದಾರೆ, ನಮ್ಮನ್ನು ಹಕ್ಕುಗಳನ್ನು ಕಸೀತಿದ್ದಾರೆ. ಕೆಲವರು ಯೋಜನೆಯಿಂದ ಅನುಕೂಲ ಅಂತಾರೆ, ಇಲ್ಲ ಅದು ಅನಾನುಕೂಲ, ಸೋಂಬೇರಿತನ. ಅದನ್ನು ಬಿಡಬೇಕು. ನಾವು ದುಡಿಬೇಕು, ದುಡಿದು ರಾಜ್ಯ ಆಡಳಿತ ಅಧಿಕಾರಿಗೆ ಬರಬೇಕು. ಸೋಂಬೇರಿತನವನ್ನು ಬಿಡಿ, ದೇಶವನ್ನು ಕಟ್ಟಿ, ಸಂಘಟನೆಯನ್ನು ಕಟ್ಟಿ ದೇಶವನ್ನು ಆಳಬೇಕು. ಇದು ಬಾಬಾ ಸಾಹೇಬರ ಉದ್ದೇಶ. ಆದ್ದರಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಕಾರ್ಯಕ್ರಮವಾಗಿ ಈ ಅರಸು ಕಾಲೋನಿ, ಜಯನಗರ ಅರಸು ಕಾಲೋನಿ ಪ್ರದೇಶದಲ್ಲಿ ಇವತ್ತೇನು ಬಾಬಾ ಸಾಹೇಬ್ ಪ್ರತಿ ವರ್ಷ ಆಗಿಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಿದ್ದೇವೆ. ಅದೇ ರೀತಿ ಸಸಿಯನ್ನು ನಡೆದಿದ್ದೀವಿ. ಈ ಸಸಿಗೆ ಒಂದು ದೊಡ್ಡ ಗಾದೆ ಇದೆ, ಹೌದಾ ಅಲ್ವಾ? ಆದ್ದರಿಂದ ಈ ವಿಚಾರಗಳು ಮಾತಾಡಬೇಕಾದ ಸಮಯ ಜಾಸ್ತಿ ಬೇಕಾಗುತ್ತೆ. ಈ ನಗರದಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿರುವ ಎಲ್ಲ ನನ್ನ ಹಿರಿಯರಿಗೆ ಎಲ್ಲರಿಗೂ ನನ್ನ ಭೀಮ ವಂದನೆಗಳು. ನಮ್ಮ ಸಂಘಟನೆ ಕಟ್ಟಬೇಕಂದ್ರೆ ಅವ್ರದ್ದೊಂದು ಛಲ ಇದೆ, ಒಂದು ಬಣ ಇದೆ, ಅಂಥವ್ರು ಆಯ್ಕೆ ಮಾಡಬೇಕು. ಉತ್ತಮವಾದ ದಾರಿಯಲ್ಲಿ ಇದ್ದಾರೆ ಅಂಥವ್ರು ಕೊಟ್ಟರೆ ಸಂಘಟನೆ ಇನ್ನೂ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಬಲಪಡಿಸೋದಾಗುತ್ತೆ. ಆದ್ದರಿಂದ ನಮ್ಮ ದಲಿತ ನೀಲಕಂಠ ಸಾವ್ರನ್ನ ಆಯ್ಕೆ ಮಾಡಿ ಅವರಿಗೆ ರಾಜ್ಯಾಧ್ಯಕ್ಷರಾಗಿ ಮಾಡಿದ್ದೀವಿ. ಇನ್ನು ಮುಂದೆ ಸಹ ನಮ್ಮೆಲ್ಲರೂ ಕೈ ಜೋಡಿಸಿದ್ರೆ ಅವರು ಸ್ವಲ್ಪ ಹುಮ್ಮಸ್ಸು ಬರ್ತದೆ, ಇನ್ನೂ ಒಳ್ಳೆ ರೀತಿಯಲ್ಲಿ ತೊಗೊಂಡೋಗ್ತಾರೆ. ಆದ್ದರಿಂದ ನನ್ನ ಹೆಸರು ಡಾಕ್ಟರ್ ಆರ್ ಶೇಖರ್, ಬಹುಜನ ಮಹಾಸಭಾ ಸಂಘಟನೆಯ ಅಧ್ಯಕ್ಷರಾಗಿದೆ, ಈಗ ಸಂಸ್ಥಾಪಕರಾಗಿದ್ದೀನಿ. ದಲಿತ ಸಮುದಾಯದ ಎಲ್ಲ ನಾಯಕರಿಗೂ ಹಾಗೂ ಸದಸ್ಯರಿಗೆಲ್ಲರಿಗೂ ಮತ್ತು ನಮ್ಮ ಬಂಧು ಬಾಂಧವರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳು. ಮತ್ತು ನಮಗೆ ನಾಡಿನಲ್ಲಿ ಜವಾಬ್ದಾರಿ ಏನಿದೆ, ಆ ಜವಾಬ್ದಾರಿನ ಸರ್ಕಾರದಿಂದ ಏನೂ ಸಿಗ್ತಾಯಿಲ್ಲ ನಮಗೆ. ಅದೇ ನಮ್ಮ ಹೆಸರಲ್ಲಿ ಮೀಸಲಾತಿಯನ್ನು ಮಾಡ್ತಾರೆ, ಅದನ್ನು ಅವರೇ ಕದ್ಕೊಂಡು ತಿಂತಾರೆ. ಈಗ ಸರ್ಕಾರ, ಕರ್ನಾಟಕ ಸರ್ಕಾರದಲ್ಲೂ ಕೂಡ ಅಷ್ಟೇ, SC STಗೆ ಮೀಸಲಾತಿಯನ್ನು ಇಷ್ಟು ದುಡ್ಡನ್ನು ಕೊಡ್ತಾರೆ, ಅದನ್ನು ಉಚಿತ ಅನುದಾನಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಇದನ್ನು ನಾವು ಎಲ್ಲರೂ ಖಂಡಿಸ್ತೇವೆ. ಈಗ ನಾನೇನು ಹೇಳಬೇಕಂದ್ರೆ, ನನಗೆ ಸುಮಾರು ನಮ್ಮ ಡಾಕ್ಟರ್ ಶೇಖರ್ ಸರ್ ಅವರು ಸಂಸ್ಥಾಪಕರು 10 ವರ್ಷದಿಂದ ರಾಜ್ಯಾಧ್ಯಕ್ಷರಾಗಿದ್ದರು. ಇದೀಗ ರಾಜ್ಯಾಧ್ಯಕ್ಷರನ್ನು ನನಗೆ ವಹಿಸಿದ್ದಾರೆ. ಇದು ನಮ್ಮ ಸಮುದಾಯದ ಬೆಳವಣಿಗೆಗೆ ನಾನು ಎಂದಿಗೂ 24x7 ನಾನು ದುಡಿತಾ ಇರ್ತೇನೆ.